ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಗುರುವಾರದ ಬ್ಲಾಗ್. ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಗಿಡಗಳಿಗೆಲ್ಲ ಗುಡಿಸಿ ಆಯಿತು. ಎಲ್ಲ ಗುಡಿಸಿಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಬಂದೆ. ಇವಾಗ ನೋಡಿ, ಗುಲಾಬಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಎಷ್ಟು ದೊಡ್ಡದು, ನಿಮ್ಗೆ ಸಣ್ಣದಾಗಿ ಕಾಣುತ್ತಲ್ವ, ಅದು ಅಷ್ಟು ದೊಡ್ಡದಾಗಿದೆ. ಗುಲಾಬಿ ಎಷ್ಟು ದೊಡ್ಡದಿದೆ ಗೊತ್ತಾ, 3 ಹೂವೇನೋ ಆಗಿತ್ತು. ಆದರೆ ನಾನು ಅದು ಕಟ್ಟೇ ಮಾಡಿಲ್ಲ, ನನಗೆ ಅಷ್ಟು ಇಷ್ಟ ಆಗಿತ್ತು. ಇವಾಗ ಎಲ್ಲ ಆಯಿತು ಕೆಲಸ, ಹೊರಗಡೆ ಕೆಲಸ ಎಲ್ಲ ಆಗಿಬಿಟ್ಟು ಒಳಗಡೆ ಬಂದು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದು, ಆಮೇಲೆ ಇವಾಗ ಇಲ್ಲಿ ನೆನೆಸಿ ಆವಾಗಲೇ ಕಲಿಸ್ಕೊಂಡಿದ್ದೆ. ಇವಾಗ ಅದನ್ನೊಂದು 10 ನಿಮಿಷ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೆ. ಅದಕ್ಕೆ ನಾನು ಗೋಧಿ ಹಿಟ್ಟು ಮತ್ತು ಒಂದು ಮಿಲ್ಲೆಟ್ ಹಿಟ್ಟು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದು ಹಾಗೆ ಸ್ವಲ್ಪ ಇರಲಿ ಅಂತ ಬಿಟ್ಟೆ. ಇವಾಗ ನೋಡಿ, ದೋಸೆ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ದೋಸೆ ಅಷ್ಟೊಂದು ಸ್ವಲ್ಪ ಆ ಕಡೆ ಹೋದಾಗ ಇಲ್ಲೊಂದು ಸ್ವಲ್ಪ ತಳ ಹಿಡಿದಿತ್ತು ದೋಸೆ ಎಲ್ಲ. ನೋಡಿ ದೋಸೆ ಮಾಡ್ಕೋತಾ ಇದ್ದೀನಿ. ಎಲ್ಲ ದೋಸೆ ಮಾಡಿ ಆದಮೇಲೆ ಎಲ್ಲ ಟಿಫಿನ್ ಎಲ್ಲ ಪ್ಯಾಕ್ ಮಾಡಬೇಕು. ಚಟ್ನಿ ಮಾಡಿದ್ದೆ ನಾನು. ಇದಕ್ಕೆ ಚಟ್ನಿ ಮಾಡಿದೆ. ಅವರೆಲ್ಲ ಎಲ್ಲರೂ ಹೋದ್ಮೇಲೆ ನಾನು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡ್ಕೊಂಡಿದ್ದೆ. ಅವರೆಲ್ಲ ಹೋದ್ಮೇಲೆ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದುಬಿಟ್ಟು ಚೆನ್ನಾಗಿ ಇವಾಗೆಲ್ಲ ತೊಳೆದಾಯಿತು. ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ ಚೆನ್ನಾಗಿ. ಇವಾಗ ಬೆಳಿಗ್ಗೆ ನಾನು ಏನು ತಿಂದಿರಲಿಲ್ಲ, ಒಂದು ಪಪ್ಪಾಯ ತಿಂದಿದ್ದೆ ಅಷ್ಟೇ. ಮತ್ತು ಪಪ್ಪಾಯ ತಿಂದು ಇನ್ನೂ ಪೂಜೆ ಎಲ್ಲ ಆದಮೇಲೆ ದೋಸೆ ಮತ್ತು ಚಟ್ನಿ ಹಾಕ್ಕೊಂಡ್ಬಿಟ್ಟು ತಿನ್ಕೋಬೇಕು ಅಷ್ಟೇ. ಇವಾಗ ನೋಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ತೊಳೆದುಬಿಟ್ಟು ಎಲ್ಲ ಇಟ್ಕೋತಾ ಇದ್ದೀನಿ ಒಂದೊಂದೇ. ನಾನು ಗುರುವಾರನೇ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಅದು ನೆಲ ಒಂದು ಒರ್ಸೋಕ್ಕೆ ಹೋಗಲ್ಲ ಅಷ್ಟೇ. ನೆಲ ಒಂದು ಒರೆಸಲ್ಲ, ಬಟ್ಟೆನೂ ಒಗೆಯಲ್ಲ ನಾನು ಗುರುವಾರ ದಿವಸ. ಯಾವ ಬಟ್ಟೆನೂ ಹಾಕಲ್ಲ ನಾನು. ಮತ್ತು ಅದೆರಡು ಕೆಲಸ ಮಾಡಲ್ಲ. ಬೇರೆ ದೇವ್ರ ಮನೆಯವ್ರು ಮಾತ್ರ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ. ಮತ್ತು ಇಲ್ಲಿ ನೋಡಿ, ಕೃಷ್ಣನೇ ಇದೆ, ಒಂದು ಸಣ್ಣ ಕೃಷ್ಣ ಇದೆ. ಆ ಕೃಷ್ಣನಿಗೆ ದಿನ ನಾನು ನೀರಿಂದ ಅಭಿಷೇಕ ಮಾಡಿಬಿಟ್ಟು ಹೂವಿಂದ ಅಲಂಕಾರ ಮಾಡಿ ಇಡ್ತೀನಿ ಅಷ್ಟೇ. ನೋಡಿ, ಇಷ್ಟು ತುಳಸಿ ತುಂಬ ಆಗಿದೆ. ನಮ್ಮದು ಇದರಲ್ಲಿ ಪಾಟಲ್ಲಿ ನೆಟ್ಟಿದ್ದೆ ನಾನು ತುಳಸಿ. ಅದೊಂದು ದೊಡ್ಡ ಗಿಡ ಆಗಿದೆ. 3-4 ಗಿಡ ಇದೆ ಬೇರೆ ಬೇರೆ ಪಾಟಲ್ಲಿ. ಅದು ತುಳಸಿ ಬೇಕಾಗುತ್ತಂತ ಕೃಷ್ಣನಿಗಂತ ನೆಟ್ಟಿದ್ದೆ. ಇವಾಗ ನೋಡಿ, ಪೂಜೆ ಎಲ್ಲ ಆಯಿತು. ನೋಡಿ, ಎಲ್ಲ ಆಯಿತು, ಎಲ್ಲ ಕ್ಲೀನಾಗಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು, ಪೂಜೆನೂ ಆಯಿತು. ಇವಾಗ ನಾನು ಸಿಗ್ತಾ ಇರೋದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ. ಮಗನ ಸ್ಕೂಲಿಂದ ಕರ್ಕೊಂಬರ್ತಾ ಇದ್ದೀನಿ. ಏನು ಮಳೆ ಬರ್ತಾಯಿತ್ತು. ನಾನು ಹೋಗೋ ಅಷ್ಟೊತ್ತಿಗೆ ಜೋರು ಮಳೆ ಬರ್ತಾಯಿತ್ತು. ಸ್ಕೂಲ್ ಗೇಟಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಮಳೆ ನಿಂತಿತ್ತು. ಇವಾಗ ನಾನು ಅಲ್ಲಿಂದ ಬರೋವಾಗಲೇ ತರಕಾರಿ ತೊಗೊಂಬಂದೆ. ಒಂದು ಸೋರೆಕಾಯಿ ಮತ್ತು ಹೀರೆಕಾಯಿ, ಅದೆಲ್ಲ ತೊಗೊಂಬಂದೆ. ನುಗ್ಗೆಕಾಯಿ ಅದೆಲ್ಲ ತೊಗೊಂಬಂದೆ. ಮತ್ತು ಇನ್ನೊಂದು ಸಲ ಕೆಳಗಡೆ ಹೋಗೋದು. ಈ ಮಳೆಗೆ ನಡೆಯೋದಂದರೆ ಒಂಥರ ಅಲ್ಲಲ್ಲೇ ಗಲೀಜೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನಡೆಯೋದಂದರೆ ಬೇಜಾರು. ಮಳೆ ಬಂದರೆ ರೋಡಲ್ಲಿ ನಡೆಯೋಕ್ಕೆ ಆಗೋಲ್ಲ, ಆ ಥರ ಇರುತ್ತೆ. ಇವಾಗ ನೋಡಿ, ಇಲ್ಲಿ ನಾನು ಸಾಯಂಕಾಲ ಜೋರು ಮಳೆ ಬರ್ತಾ ಇತ್ತಲ್ವ, ಅದಕ್ಕೊಂದ್ಸಲ 2 ಆಲೂಗಡ್ಡೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಅದು ನೋಡಿ. ಅದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ನಾನು ಅಜ್ವಾನ್ ಹಾಕಿದ್ದೀನಿ, ಓಂಕಾಳು ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಅರಿಶಿಣ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನಾನು ಬಿಸಿನೀರಲ್ಲಿ ಕಲಿಸ್ಕೊಂಡಿಟ್ಟಿರೋದು. ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಅದೊಂದು ಸ್ವಲ್ಪ ಉಬ್ಬಿ ಬರುತ್ತೆ. ಪಕೋಡ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನೋಡಿ, ನಾನು ಅಲ್ಲಿ 4 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ. ಚಪಾತಿ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಈ ಕಡೆ ನೋಡಿ, ನಾನು ಇದು ಆಲೂಗಡ್ಡೆನ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಪಕೋಡ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಅದಕ್ಕೆ ಬಿಸಿನೀರು ಹಾಕಿಬಿಟ್ಟು ಒಂದು ಅರ್ಧ ಎಲ್ಲ ಚೆನ್ನಾಗಿ ಬಿಸಿನೀರಲ್ಲೇ ಕಲಿಸ್ಬಿಟ್ಟು ಒಂದು 10 ನಿಮಿಷ 20 ನಿಮಿಷ ಬಿಟ್ಟರೆ ಈ ಥರ ಉಬ್ಬಿ ಬರುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿದೆ. ನಾನು ಯಾವುದಕ್ಕೂ ಈ ಸೋಡಾ ಎಲ್ಲ ಹಾಕಲ್ಲ ನಾನು. ಕೆಲವು ಬೇಕಿದ್ದಕ್ಕೆ ಮಾತ್ರ ಹಾಕೋತೀನಿ ಅಷ್ಟೇ. ಇದಕ್ಕೆಲ್ಲ ಇಂಥದಕ್ಕೆಲ್ಲ ನಾನು ಸೋಡಾ ಎಲ್ಲ ಹಾಕ್ಕೊಳ್ಳಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಆ ಥರ ಬಿಸಿನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಲಸ್ಕೊಂಡು ಇಟ್ಟಿರಿ. ಇವಾಗ ಇಲ್ಲಿ ನೋಡಿ ನಾನು ಗೋಧಿ ಹಿಟ್ಟು ಕಲ್ಸ್ಕೊಂಡು ಇವಾಗ ಗಂಟೆ 6:45 ಆಗ್ತಾಯಿದೆ. ಅದನ್ನು ಹಾಲು ಪಕೋಡ ತಿಂದಾದಮೇಲೆ ಅವನ್ನ ಓದಿಸ್ಬಿಟ್ಟು ಬರೆಸ್ಬಿಟ್ಟು ಇವಾಗ ಅಡುಗೆ ಬರೆಯೋಕ್ಕೆ ಕೊಟ್ಟಿದ್ದೀನಿ. ಅಡುಗೆ ಮನೆಗೆ ಬಂದೆ. ಇವಾಗ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ. ಇವಾಗ ನೋಡಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಆವಾಗ ಅದರಲ್ಲಿ ನೋಡಿ 2 ಆಲೂಗಡ್ಡೆ ಹಾಳಾಗಿಬಿಟ್ಟಿದೆ. ನೋಡೋಕ್ಕೆ ಚೆನ್ನಾಗೇ ಇತ್ತು, ಇವಾಗ ಹಾಳಾಗಿಬಿಟ್ಟಿದೆ. ಇವಾಗ ಅದು 3 ಏನೋ ಸಿಕ್ತು, 3ರಿಂದನೇ ಸಾಕು ಅಷ್ಟು. ನೈಟ್ ಒಂದು ಹೊತ್ತಿಗಲ್ವ ಸಾಕಾಗುತ್ತೆ. ಇವಾಗ ಇಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ ಮತ್ತು 2 ಒಣಮೆಣಸು ಮತ್ತು ಒಂದು ಕರಿಬೇವು ಸೊಪ್ಪು ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇವಾಗ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಜೀರಾ ಪೌಡರ್ ಮಾಡಿರೋದು ನಾನೇ. ಜೀರಾ ಮತ್ತು ಧನಿಯಾ ಪೌಡರ್ ಮಾಡ್ಕೊಂಡಿದ್ದೆ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಆಮೇಲೆ ಇವಾಗ ಇದಕ್ಕೆ ನಾನು ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತರಕಾರಿ ಸಾಂಬಾರು ಪೌಡರು ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಗ್ರೇವಿ ಥರ ಬರಲ್ಲ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ. ಕುದಿದಾದ್ಮೇಲೆ ಅದು ದಪ್ಪ ಆಗುತ್ತೆ ಒಂದು ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಯಾವುದೂ ಹಾಕಿಲ್ಲ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಯಾರೆಲ್ಲ ತಿನ್ನಲ್ಲ ನೋಡಿ, ಈ ಥರ ಮಾಡ್ತೀನಿ ನೀವು